ಲಾಂಚಲ್ಲಿ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಆಗಲಿ ಇಲ್ಲ ಜನಗಳಿಂದ ಇನ್ನೂ ಇದ್ದಿದ್ರೆ ಇನ್ನೂ ಒಳ್ಳೆ ಒಪಿನಿಯನ್ ಬರ್ತಾಯಿತ್ತು ಅವ್ರ ಮೇಲೆ, ಇನ್ನೂ ಒಳ್ಳೆ ಫೇಮ್ ಬರ್ತಾಯಿತ್ತು. ಬಟ್ ಇವ್ರು ಅರ್ಧದಲ್ಲೇ ಬಂದ್ಬಿಟ್ಟು ಇದು ತುಂಬ ಎಫೆಕ್ಟ್ ಮಾಡಿದ್ರು ಅಂತ, ಎಲ್ಲರಿಗೂ ಡ್ಯಾಮೇಜ್ ಮಾಡಿದ್ರು ಅನಿಸ್ತಿದೆ. ನನಗೆ ನೇಮ್ ಫೇಮ್ ಅವಶ್ಯಕತೆ ಇಲ್ಲ, ನಾನು ಅದರಿಂದ ಹೋಗಿರೋದಲ್ಲ. ಯಾಕಂದರೆ ನನಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 1,000,000 ಫಾಲೋವರ್ಸ್ ನನಗಿದ್ದಾರೆ ಅನ್ನೋದ್ಕೂತ ಅವರೇ ಹೇಳಿಕೆ ಕೊಟ್ಟಿದ್ದರು. ಬಟ್ ಈ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಓಕೆ, 1,000,000 ಫಾಲೋವರ್ಸ್ ಇದ್ದಾರೆ, ಒಪ್ಕೋತೀವಿ. ಫಾಲೋವರ್ಸ್ ಇರೋರೆಲ್ಲ ಫೇಮಸ್ ಆಗಿಲ್ಲ, ಫೇಮಸ್ ಆಗಿರೋರಿಗೆಲ್ಲ ಫಾಲೋವರ್ಸ್ ಇಲ್ಲ. ಫಸ್ಟ್ ಅದು ಆ ಹುಡುಗಿ ಬಂದ್ಬಿಟ್ಟು ಅವಳ ರೂಟ್ಸ್ ಕರ್ನಾಟಕದಲ್ಲ. ಫಸ್ಟ್ ಆಫ್ ಆಲ್ ಬೇಸಿಕಲಿ ಅವಳು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಅವಳದು ಮೋಸ್ಟ್ ಆಫ್ ದ ರೀಲ್ಸ್ ಬೇರೆ ಲ್ಯಾಂಗ್ವೇಜಲ್ಲೇ ಇದೆ, ತಮಿಳು ಈ ಥರ ಬೇರೆ ಬೇರೆ. ನೀವು ಚೆಕ್ ಮಾಡಿ, ಕನ್ನಡದ್ದು ರೀಲ್ಸ್ ಏನು ಹಾಕಿದ್ದಾಳೆ ಅಂದರೆ ಬರೀ ಬೈಯೋದು, ಕೆಟ್ಟ ಮಾತು. ಸೊ ಏನು ಸಂದೇಶ ಕೊಡ್ತಿದ್ದಾಳೆ ಅವಳು? ಇಂಥವಳನ್ನ ಫಸ್ಟ್ ಚೂಸ್ ಮಾಡಿದ ತಪ್ಪು. ತುಂಬ ಜನ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಇದ್ದರು ತಗೊಂಡಿದ್ರೆ. ಇವಳು ಅಲ್ಲಿಂದ ಬಂದು ಪಾಪ್ಯುಲಾರಿಟಿಗೋಸ್ಕರನೇ ಮಾಡ್ತಾ ಇರೋದು ಅಂತ ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ ಇದು. ಸೊ ಅವಳು ಕ್ಲಾರಿಟಿ ಕೊಟ್ಟರೆ ಆವಾಗ ಮಾತಾಡೋರಿಗೂ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲ ಇವಳು ಹೇಳಿದ ನಿಜ, ಪಾಪ್ಯುಲಾರಿಟಿಗೆ ಬಂದಿಲ್ಲ ಅನ್ನೋದನ್ನ ಅವಳು ಪ್ರೂವ್ ಮಾಡ್ಕೊಳ್ಳಿ ಕೂತ್ಕೊಂಡು. ಓಕೆ, ಈ ಶೋಗೆ ಅವರು ಡಿಸರ್ವ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಇನ್ನೂ ಕಾಣದೇ ಇರೋ ಟ್ಯಾಲೆಂಟ್ಗಳು ಬಹಳಷ್ಟು ಇದೆ. ಬಟ್ ಅಂಥವ್ರಿಗೆಲ್ಲ ಚಾನ್ಸ್ ಬಿಟ್ಟು ಇಂಥವ್ರಿಗೆ ಚಾನ್ಸ್ ಸಿಗುತ್ತಲ್ಲ, ಯಾಕೆ ಅಂತ? ಅಂದರೆ ಏನಾಗುತ್ತೆ ಅಂದರೆ ಇವಾಗ ಆಡಿಷನ್ನಿಂದ ಅಂತ ಅಷ್ಟೇ ಅಲ್ಲ, ಕೆಲವೊಂದು ಕಂಟೆಸ್ಟೆಂಟ್ಸ್ನಾಗಲಿ ಕೆಲವೊಂದು ಇವ್ರನ್ನ ನೋಡಿದಾಗ ಓಕೆ ಇವಳು ಯಾವುದೋ ಒಂದು ಚಿಕ್ಕ ರೋಲ್ ಮಾಡಿದ್ದಾಳೆ, ಅದನ್ನೇ ದೊಡ್ಡ ಹೀರೋಯಿನ್ ಆದವರೇ ಇಷ್ಟು ಬಿಲ್ಡಪ್ ತೊಗೊಂಡಿಲ್ಲ. ಹಂಗೆ ನೋಡಿದ್ರೆ ಯಾವುದೋ ಒಂದು ಸಣ್ಣ ರೋಲ್ ಮಾಡಿದ್ಮೇಲೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅನ್ನೋದಿರಬೇಕು. ಕನ್ನಡ ಇಂಡಸ್ಟ್ರಿ ಇವಳಿಗೊಂದು ಚಾನ್ಸ್ ಕೊಟ್ಬಿಟ್ಟು ಇವಳಿಗೆ ಈ ಥರ ತೋರಿಸಿದ್ದಾರೆ, ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಈ ಶೋಯಿಂದ ಇನ್ನೂ ತುಂಬ ಹೆಸರು ಬರ್ತಿತ್ತು ಅವಳಿಗೆ. ಅವಳು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ಲು. ಈ ಅಹಂಕಾರ ಇಟ್ಕೊಂಡಿರಲಿಲ್ಲ ಅಂದಿದ್ರೆ ಆ ಹುಡುಗಿ ಇವತ್ತಿನ ದಿನ ಒಂದೇ ಒಂದು ಒಳ್ಳೆ ಕಮೆಂಟ್ ಅವಳ ಬಗ್ಗೆ ನೋಡ್ತಾ ಇಲ್ಲ. ನೀವು ನೋಡಿರ್ಬೋದು, ಬೇಕಾದರೆ ಯಾರು ಬೇಕಾದರೂ ಚೆಕ್ ಮಾಡಿ, ಒಂದಾದರೂ ಒಳ್ಳೆ ಕಮೆಂಟು. ಅವಳು ಏನು ಮಾಡಿದ್ಲು, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬೆಳೆದು ಕನ್ನಡ ಪ್ರೋಗ್ರಾಮ್ನೇ ತುಳಿತಾ ಇದ್ದಾಳೆ, ಮತ್ತು ಕನ್ನಡ ಹುಡುಗಿರಿಗೆ ಮೋಸ ಆಗ್ತಿದೆ ಅಂದರೆ ಇದ್ರ ಬಗ್ಗೆ ನನಗೆ ಮಾತಾಡಲೇಬೇಕು ಅನ್ನಿಸ್ತು. ಅಷ್ಟು ಪಾಪ್ಯುಲಾರಿಟಿ ಇರೋಳು ಒಂದು ಸಲ ಹಳ್ಳಿ ಪವರ್ ಅಂದರೆ ಏನು ಅಂತ ತಿಳ್ಕೊಬೇಕಿತ್ತು ಅವಳು. ಮತ್ತು ಅದು ಪ್ರೋಮೋ ಸಾಂಗ್ ಕೇಳಿಸ್ಕೊಂಡಿದ್ದೀರಲ್ಲ, ಇದು ಹಳ್ಳಿ ಪವರು ಅಂತ ಹೇಳ್ಬಿಟ್ಟು, ಅದು ಕೇಳಿಸ್ಕೊಳ್ಳಿ. ಅದರಲ್ಲಿ ಏನಿದೆ, ಇಲ್ಲಿ ಮೇಕಪ್ ಇಲ್ಲ, ಇದು ರಟ್ಟೆ ಬಲ್ಲ ಅಂತ ಹೇಳಿರೋದು. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳೋ ಅಷ್ಟು ಅವಳಿಗೆ ಸೆನ್ಸ್ ಇಲ್ವಾ? ನಾನು ಸುಮ್ಮನೆ ರೀಲ್ಸ್ ಏನೋ ಬಂತು ಮಾಡಿದೆ ಅನ್ನೋ ಥರ ಅಲ್ಲ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಟ್ಯಾಗ್ಲೈನ್ ಏನಿದೆ ಅದರದ್ದು. ಸೊ ಅಲ್ಲಿ ನನಗೆ ಮೇಕಪ್ ಕೊಡಲಿಲ್ಲ, ನಮಗೆ ಅದನ್ನು ಕಸ್ಕೊಂಡ್ರು ಇದನ್ನು ಕಸ್ಕೊಂಡ್ರು ಅಂತ ಹೇಳಿದ್ರಲ್ಲ, ಪ್ರೋಮೋದಲ್ಲೇ ಇದೆ ಕಂಟೆಂಟ್. ಅದರಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು. ಅಲ್ಲೋಗಿ ಲಕ್ಸುರಿ ಲೈಫ್ ಕೇಳಿಬಿಟ್ಟು ನನಗೆ ಫಿಸಿಕಲ್ ಟಾಸ್ಕಲ್ಲಿ ನನಗೆ ಮಾಡೋಕ್ಕಾಗಿಲ್ಲ, ನನಗೆ ಹೆಲ್ತ್ ಇಶ್ಯೂ ಇದೆ ಇದು. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ನಾವು ಮಾಡ್ತೀವಿ ಅನ್ನೋರಿದ್ದಾರೆ, ಒಂದು ಚಾನ್ಸ್ ಸಿಕ್ಕರೆ ಸಾಕು ಅನ್ನೋರಿದ್ದಾರೆ. ಈ ಥರ ಸಿಲ್ಲಿ ರೀಸನ್ನು ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಪ್ರಾಬ್ಲಮ್. ನಾನು ಒಂದು ಹೆಣ್ಮಗಳಾಗಿ ಇದ್ದು ಅನುಭವಿಸಿ ಬಂದಿದ್ದೀನಿ. ಹಾಗಂತ ಅವ್ರು ಯಾರೂ ನಮ್ಗೆ ಕುತ್ತಿಗೆ ಹಿಡ್ದು ಹೇಳ್ಕೊಂಡು ಹೋಗಿಲ್ಲ. ಅಲ್ಲಿ ಇವರು ಸ್ವಂತ ಇಚ್ಛೆಯಿಂದ ಬಂದಿರೋದಲ್ವಾ. ಸ್ವಂತ ಇಚ್ಛೆಯಿಂದ ಬಂದಮೇಲೆ ಅವ್ರು ಇಲ್ಲ ನನಗೆ ಆಗೋವರೆಗೂ ನಾನು ಮಾಡ್ತೀನಿ ಅನ್ಬೇಕಿತ್ತು. ಅದ್ರ ಬದಲು ಈ ಥರ ಅರ್ಧದಲ್ಲಿ ಕ್ವಿಟ್ ಮಾಡಿ ಬಂದು ಈ ಥರ ರೀಸನ್ ಹೇಳೋದು ಇಟ್ ಈಸ್ ನಾಟ್ ಗುಡ್. ಅಂದರೆ ಇವ್ರು ಕೊಟ್ಟಂಥ ಹೇಳಿಕೆ ಇವಾಗ ಆಗಿರ್ಬೋದು. ಬಟ್ ನೀವು ಹೇಳಿದ್ರಿ ಈಕೆ ನಮ್ಮ ಕರ್ನಾಟಕದವಳಲ್ಲ, ಬೇರೆ ರಾಜ್ಯದಿಂದ ಬಂದಂಥವಳು ಅಂತೆಲ್ಲ ಹೇಳಿದೆ. ಬಟ್ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನರು ಇದ್ದಾರೆ. ಈ ಹೇಳಿಕೆ ಕೊಟ್ಟಾದ ನಂತರ ಅವ್ರಿಗೂ ಒಂದು ಕನಸಿರುತ್ತೆ, ನಾನು ಏನೋ ರಿಯಾಲಿಟಿ ಶೋ ಅಲ್ಲಿ ಸಾಧನೆ ಮಾಡಬೇಕು, ನಾನು ಒಂದು ಗುರ್ತಿಸ್ಕೋಬೇಕು ಅಂದ್ಕೊಂಡು ಒಂದು ಹೆಜ್ಜೆ ಇಡೋಕ್ಕಂತ ತಯಾರಾಗಿರ್ತಾರೆ. ಬಟ್ ಈ ಹೇಳಿಕೆಯಿಂದ ಅವರೇನಾದರೂ ಹಿಂದೆ ಸರಿಯುವಂಥ ಸಾಧ್ಯತೆ ಆಗುತ್ತಾ ಏನು ಅಂತ? ಆಬ್ವಿಯಸ್ಲಿ ಹಾಗೇ ಇದೆ ಇದು. ಯಾಕಂದರೆ ಆಲ್ರೆಡಿ ನನಗೆ ತುಂಬ ಜನ ನನ್ನ ಇಂಟರ್ವ್ಯೂ ನೋಡಲಿಲ್ಲದಕ್ಕೂ ಮುಂಚೆ ಫೋನ್ ಮಾಡಿಬಿಟ್ಟು, ಅರ್ಪಿತಾ ನಾವು ಇದೇ ಥರ ಅಂದ್ಕೊಂಡಿದ್ವಿ, ಈ ಶೋ ಮೇ ಬಿ TRP ಮತ್ತು ಇನ್ಫ್ಲೂಯೆನ್ಸಿಂದ ಬರೋರಿಗಷ್ಟೇ, ನಿಂದು ವಿಡಿಯೋ ನೋಡಿದ್ಮೇಲೆ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು ಅಂತ ತುಂಬ ಜನ ಹೇಳಿರೋದು ಇದೆ. ಸೊ ಆಲ್ರೆಡಿ ತುಂಬ ಜನದ ಮೈಂಡಲ್ಲಿ ಬಂದುಬಿಟ್ಟಿದೆ, ಮೇ ಬಿ ಇರಬಹುದೇನೋ, ಹಿಂಗೆ ಆಗುತ್ತೆ, ಇವಳೇನೋ ಬಂದ್ಬಿಟ್ಟು ಧ್ವನಿ ಎತ್ತಿದ್ದಾಳೆ, ಅವಳು ಮಾತಾಡಿರೋದಕ್ಕೆ ನಿಮಗೆಲ್ಲ ಉರಿ ಬಂದಿದೆ, ಅದಕ್ಕೆ ನೀವು ಮಾತಾಡ್ತಿದ್ದೀರಾ ಅಂತ ಹೇಳಿದ್ದಾರೆ. ಅದಕ್ಕೆ ಎರಡೂ ಸೈಡ್ ಆಫ್ ದ ಸ್ಟೋರಿ ಕೇಳಿದಾಗಲೇ ನಾವು ಒಂದು ಶೋ ಬಗ್ಗೆ ಆಗಲಿ ಅಲ್ಲಿ ನಡೀತಿರೋದ್ರ ಬಗ್ಗೆ ಆಗಲಿ ಜಡ್ಜ್ ಮಾಡ್ಬೋದು. ಇಲ್ಲ ಕುತ್ಕೊಂಡು ನೀಟಾಗಿ ಕ್ಲಾರಿಟಿ ಕೊಟ್ಟು ಒಂದು ಯಾವುದೋ ಒಂದು ಸ್ಟೇಜಲ್ಲಿ ಕುತ್ಕೊಂಡು ಈ ಥರ ಆಯಿತು, ಅವ್ರನ್ನೂ ಕರೆಸಿ ನಾನು ಮಾತಾಡ್ತೀನಿ. ಇಲ್ಲ, ಫಸ್ಟ್ ಆಫ್ ಆಲ್ ಇವಳಿಗೆ ಅದು ರೈಟ್ಸೇ ಇಲ್ಲ ಇವಾಗ ಆ ಥರ ಕೇಳೋಕ್ಕೆ. ಯಾಕಂದರೆ ತಿಳ್ಕೊಳ್ದಲ್ಲೇ ಹೋಗಿದ್ದಾಳೆ ಆ ಶೋಲ್ಲಿ ಏನು ನಡೆಯುತ್ತೆ ಬಿಡುತ್ತೆ ಅಂತ. ತಿಳಿದಲ್ಲೇ ಹೋಗಿ ಬಂದಿರೋದು ಇವಳು ತಪ್ಪು. ಸೊ ಹೋಗೋಕ್ಕೆ ಮುಂಚೆ ಇವಳೆಲ್ಲ ಕೇಳಿಬಿಟ್ಟು ಮಾಡಿಲ್ಲ ಅಂದಿದ್ರೆ
ಆವಾಗ ಇವಳು ಬ್ಲೇಮ್ ಮಾಡ್ಬೋದಿತ್ತು ಆ ಚಾನಲ್ ಬಗ್ಗೆ ಆಗಲಿ ಶೋ ಬಗ್ಗೆ ಆಗಲಿ ಏನಾದರೂ ಆಗಲಿ. ತಿಳಿದಲ್ಲೇ ಹೋಗಿ ಬಂದು ಈ ಥರ ಎಲ್ಲ ಮಾತಾಡೋದು ತುಂಬ ದಡ್ಡತನ ಅನಿಸ್ತಾ ಇದೆ ಇದರಲ್ಲಿ. ಅಂದರೆ ನೀವು ಇದು ವಿರುದ್ಧ ಧ್ವನಿ ಎತ್ತಿದ್ದೀರಾ, ಅಂದರೆ ನಿಮ್ಮ ವಿರುದ್ಧ ಮಾತಾಡಿದ್ರೆ ಒಂದಿಷ್ಟು ಸಾಕಷ್ಟು ಜನ ಹೇಳ್ತಾರೆ ನೀವು ಫೇಮಸ್ ಆಗಲಿಕ್ಕೋಸ್ಕರ ಅವ್ರ ವಿರುದ್ಧ ಮಾತಾಡ್ತಿದ್ದೀರಾ, ಈ ಥರ ಧ್ವನಿ ಎತ್ತಿದ್ದೀರಾ ಅಂತ ಒಂದಿಷ್ಟು ಜನ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಹೇಳ್ತೀರಾ. ಬಟ್ ಈ ಥರ ಹೇಳಿಕೆ ಕೊಡೋರಿಗೆ ನಿಮ್ಮ ವಿರುದ್ಧ ಏನು ಹೇಳ್ತೀರಾ? ಯಾಕಂದರೆ ನೀವು ಧ್ವನಿ ಎತ್ತೋಕ್ಕೆ ಮೂಲ ಕಾರಣ ಏನು ಅಂತ ಇದ್ರ ವಿರುದ್ಧ? ಓಕೆ, ನಾನು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4ಅಲ್ಲೂ ಆಡಿಷನ್ ಟೈಮಲ್ಲಿ ಕಾಂಟ್ರವರ್ಸಿ ಆದಾಗ ಆ ಟೈಮಲ್ಲೂ ನಾನು ಧ್ವನಿ ಎತ್ತಿದ್ದೆ, ಮಾತಾಡಿದ್ದೆ, ಸ್ಟುಡಿಯೋಲ್ಲಿ ಕೂತ್ಕೊಂಡು ಅದಕ್ಕೇನು ಜಸ್ಟಿಸ್ ಬೇಕೋ ಕೊಡಿಸಿದ್ದೆ. ಸೊ ಈ ಸಲ ಆದಾಗ್ಲೂ ಆ ಹೆಣ್ಮಕ್ಳು ನನಗೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟೋ ಜನ ನನಗೆ ಕೇಳಿದ್ರಿಂದ, ಕ್ವಶನ್ ಮಾಡಿದ್ರಿಂದ ಅವ್ರ ಪರವಾಗಿ ನಾನು ಈ ಸಲನೂ ಕ್ವಶನ್ ಮಾಡಿದ್ದೀನಿ, ಈ ಸಲನೂ ಕೇಳ್ತೀನಿ. ನೆಕ್ಸ್ಟ್ ಯಾವುದೇ ರೀತಿ ಸಮಸ್ಯೆ ಆದರೂ ಹೆಣ್ಮಕ್ಳು ಹೋಪ್ಸ್ ಇಟ್ಕೊಂಡಿರೋರಿಗೋಸ್ಕರ ನಾನು ಯಾವಾಗಲೂ ಧ್ವನಿ ಎತ್ತು ಮಾತಾಡ್ತೀನಿ. ಈ ರಿಯಾಲಿಟಿ ಶೋ ವಿಚಾರಕ್ಕೆ ಬಂದರೆ ಅವರು ಟೀಮರ್ ಅಪ್ರೋಚ್ ಮಾಡಿದಾಗ ಇವರು ಒಪ್ಪಿಗೆ ಇಲ್ಲ ಅಂದರೂ ಅವ್ರು ತುಂಬ ಫೋರ್ಸ್ ಏನಾದರೂ ಮಾಡಿ ಇವ್ರನ್ನ ಕರ್ಕೋತಾರ ಅಥವಾ ಏನು ಆ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋಕ್ಕೆ ಅವ್ರು ಯಾರೂ ಚಿಕ್ಕ ಮಕ್ಕಳಲ್ಲ. ಸ್ಕೂಲ್ ಇಷ್ಟ ಇಲ್ಲ ಅಂದರೂ ಹೇಳ್ಕೊಂಡು ಹೋಗಿ ಬಿಟ್ಟು ಬರೋ ಥರ ಏನಿರಲಿಲ್ಲ. ಒಂದು ರೆಫರೆನ್ಸ್ ಮೇಲೋ ಯಾವುದ್ರ ಮೇಲೋ ಕರೆಸಿದ್ದಾರೆ. ಕರೆಸಿ ಶೋ ಬಗ್ಗೆ ಗೊತ್ತಾಗಿ ಇಷ್ಟ ಇದ್ದೇ ಬಂದಿರೋದವರು, ಯಾರೂ ಹೇಳ್ಕೊಂಡಂತೂ ಹೋಗಿಲ್ಲ. ಯಾಕಂದರೆ ತುಂಬ ಜನ ಇದ್ದರು, ಬರ್ತೀವಿ ಇಷ್ಟಪಟ್ಟು ನಾವು ಆಡ್ತೀವಿ ಅನ್ನೋರು ತುಂಬ ಜನ ಇದ್ದರು. ಇವರೇ ಬಂದಿರೋದು ಅದರಲ್ಲಿ.